ఎంతో అదృష్టాలుంటేనే ఇలాంటి దర్శనాలు జరుగుతాయి. నేనైతే చాలా అదృష్టవంతురాలి. ఇక్కడ గుడి గోపుర రూపకంగా ఉండదు, ఇల్లు మాదిరినే ఉంటుంది, గుడిలాగా ఉండదు అనమాట. ఈ వృక్షము ఔదంబర వృక్షముతో మహిమాన్వితమైన దత్తాత్రేయ దర్శనం. ఇక్కడ వందల ఏళ్ళ కింద ఉన్న నిర్మాణము అది శిథిలమైనందున ఇప్పుడు మళ్ళీ పునర్నిర్మిస్తున్నారు. ఇక్కడ ప్రస్తుతము ఆ విగ్రహాలన్నీ ఇంట్లో విషయాలన్నీ కూడా ఇక్కడ పూజలు నిర్వహించే పరంపరలో ఉన్నటువంటి వాళ్ళు వివరంగా చెప్తారు. మనం విందాం ఇప్పుడు. ಕಲ್ಯಾಣ ನಗರ ನೀವು ಬರೋ ಟೋಲ್ ಸಿಗುತ್ತಲ್ಲ, ಟೋಲ್ ಆದಮೇಲೆ ಒಂದು ಬ್ರಿಡ್ಜ್ ಬರುತ್ತೆ, ಅಂದರೆ ಅದು ನದಿ. ಅದು ಅಂದರೆ ಈಗೆಲ್ಲ ಹಾಳಾಗಿದೆ. ದಕ್ಷಿಣ ಪಿನಾಕಿನಿ ನದಿ ತೀರ ಧಾತ್ರಿವನ ಅಂತ ಇದರ ಹೆಸರು. ತ್ರೇತಾಯುಗದಲ್ಲಿ ಇದು ಟೆಂಪ್ರರಿ ಪ್ಲೇಸ್. ಇದು ಇಲ್ಲಿ ಪಕ್ಕದಲ್ಲೇ ಮೂಲ ಸ್ಥಾನ ಇದೆ. ಅದು ತುಂಬ ಹಳೇದಾಗಿದ್ದರಿಂದ ಅದೆಲ್ಲ ಹೊರದಾಕಿ ಮತ್ತೆ ಕಟ್ತಾ ಇದ್ದೀವಿ. ಅಲ್ಲಿ ದೊಡ್ಡ ಒಂದು ಔದಂಬರ ವೃಕ್ಷದ ಕೆಳಗಡೆ ದತ್ತಾತ್ರೇಯ ಸ್ವಾಮಿ ವಿಗ್ರಹ ಇವಾಗ ನಾವು ಎಲ್ಲಿಟ್ಟಿದ್ದೀವೋ ಅಲ್ಲೇ ದತ್ತಾತ್ರೇಯರು ನಿಂತು ಕಾರ್ತಿಕೇಯ ಸುಬ್ರಹ್ಮಣ್ಯನಿಗೆ ಅವಧೂತ ಗೀತೆ ಉಪದೇಶ ಮಾಡಿದ ಸ್ಥಳ. ದತ್ತಾತ್ರೇಯವರು ಷಣ್ಮುಖನಿಗೆ ಅವಧೂತ ಗೀತೆ ಉಪದೇಶ ಮಾಡಿದ ಸ್ಥಳ. ಸೃಷ್ಟಿಯಲ್ಲಿ ಮೊಟ್ಟ ಮೊದಲನೇ ಅವಧೂತ ದತ್ತಾತ್ರೇಯರು. ಆ ಅವಧೂತ ಜ್ಞಾನವನ್ನ, ಅವಧೂತ ತತ್ವವನ್ನ ಮೊಟ್ಟ ಮೊದಲನೇ ಸಾರಿ ಉಪದೇಶ ಮಾಡಿದ್ದು ದತ್ತಾತ್ರೇಯರು ಕಾರ್ತಿಕೇಯ ಈ ಸ್ಥಳ. ಆ ಒಂದು ಉಪದೇಶವನ್ನ ಅವಧೂತ ಗೀತೆ ಅಂತ ಹೇಳ್ತೀವಿ. ಅದು ಅವಧೂತ ಗೀತೆ ಸಿಗತ್ತೆ. ಇದಾದ ನಂತರ ಇನ್ನು ದ್ವಾಪರದಲ್ಲಿ ಪಾಂಡವರು ಇರ್ತಾರಲ್ಲ, ಪಾಂಡವರಲ್ಲಿ ಅರ್ಜುನನ ವಂಶಸ್ಥರು ಮಾತ್ರ ಕಲಿಯುಗಕ್ಕೂ ಮುಂದೆ ಸಾಕ್ತಾರೆ. ಆ ಕಲಿಯುಗದಲ್ಲಿ ಈಗ 2500 ವರ್ಷದ ಹಿಂದಿನವರೆಗೆ ಪಾಂಡವರ ವಂಶಸ್ಥರಿದ್ದರು. ಅರ್ಜುನನಿಂದ 33ನೇ ತಲೆಮಾರು ನಂದನ ಚಕ್ರವರ್ತಿ ಅಥವಾ ನಂದ ಮಹಾರಾಜ ಅಂತಾರೆ. ಆತ ದತ್ತಾತ್ರೇಯ ಭಕ್ತ. ಇವನಿಗೆ ಅನೇಕ ರಾಜಧಾನಿಗಳಿದೆ. ಈ ಊರು ಸಹ ಅವನ ಒಂದು ರಾಜಧಾನಿ. ಮತ್ತೆ ತೆಲಂಗಾಣದಲ್ಲಿ ಧರ್ಮಪುರಿ ಅಂತ ಇದೆಯಲ್ಲ ಅದು, ಮತ್ತೆ ಕರ್ನೂಲ್ ಹತ್ರ ನಂದವರಂ ಅಂತ, ಇವರೆಲ್ಲ ಅವ್ರಿಗೆ ರಾಜಧಾನಿಗಳಿರುತ್ತೆ. ಆತ ನಂದ ಮಹಾರಾಜ ಒಮ್ಮೆ ಶ್ರೀಶೈಲಕ್ಕೆ ದರ್ಶನಕ್ಕೆ ಹೋದಾಗ ಅಲ್ಲಿ ಕದಲಿವನದಲ್ಲಿ ದತ್ತಾತ್ರೇಯರು ಅವಧೂತರಾಗಿ ದಿಗಂಬರರಾಗಿ ದರ್ಶನ ಕೊಡ್ತಾರೆ. ಆಗ ಅವರಿಬ್ಬರ ನಡುವೆ ಅನೇಕ ಸಂಭಾಷಣೆ ನಡೆದು ಅವ್ರಿಗೆ ಬೇಕಾದ ಉಪದೇಶಗಳು ಪಡೆದುಕೊಂಡು ಮನೆಯಲ್ಲಿ ನಿನ್ನ ನಿತ್ಯ ಪೂಜೆಗೆ ನಿನ್ನ ರೂಪ ಬೇಕು ಅಥವಾ ನಿನ್ನ ಪಾದಕೆ ಬೇಕು ಅಂತ ಕೇಳ್ಕೊಂಡಾಗ ಈ ಒಂದು ಲಿಂಗವನ್ನು ಪಾದಕೆಗಳನ್ನ ಸೃಷ್ಟಿ ಮಾಡಿ ನಂದ ಮಹಾರಾಜರಿಗೆ ದತ್ತಾತ್ರೇಯ ಸ್ವಯಂ ಕೊಡ್ತಾರೆ. ಆದ್ದರಿಂದ ಇದನ್ನ ಅವಿಮುಕ್ತ ಅಂತೀವಿ. ಅವಿಮುಕ್ತ ಅಂದ್ರೆ ನಾಶ ಇಲ್ಲ, ಯಾಕಂದ್ರೆ ದತ್ತಾತ್ರೇಯರೇ ಸ್ವಯಂ ಸೃಷ್ಟಿ ಮಾಡಿ ಕೊಟ್ಟದ್ದು ಅಂತ. ಅದ್ರ ಗುರುತಾಗಿ ನಂದ ಮಹಾರಾಜ ತಮ್ಮ ವಿಗ್ರಹ ತಾವೇ ಮಾಡ್ಕೊಳ್ತಾರೆ. ತಲೆ ಮೇಲೆ ದತ್ತ ಪಾದಕೆ ಇಟ್ಕೊಂಡಂಗೆ ಆ ವಿಗ್ರಹದ ಮೇಲೆ ಆಗಿನ ಕಾಲದಲ್ಲಿ ಎಲ್ಲೂ ಸಹ ಬರ್ದಿದೆ. ಇದು ನೀವು ನೋಡಿದ್ರೆ ನವಪಾಷಾಣ ರತ್ನಗರ್ಭ ಸುವರ್ಣಯುಕ್ತ ಲಿಂಗ ಅಂತ ನೋಡಿ. ಲಿಂಗ ಇದೆ, ಲಿಂಗಾಕಾರದಲ್ಲಿ ಇರ್ತಕ್ಕಂಥ ಒಂದು ಲಿಂಗದಿಂದ ವ್ಯಕ್ತವಾಗಿರುವಂಥ 3 ಮುಖ, 6 ಕೈ, ಗೋಟು ಸಮೇತ ಇದು ದತ್ತಮೂರ್ತಿ ಇರುವಂಥದ್ದು. ಇದು ಕಾಮಧೇನು ಮೇಲಿರುವಂಥ ದತ್ತಾತ್ರೇಯರ ಆತ್ಮಲಿಂಗ, ದತ್ತ ಆತ್ಮಲಿಂಗ ಅಂತ, ವೃಷಭಾರೂಢ ದತ್ತ ಆತ್ಮಲಿಂಗ ಅಂತ ಕರಿತೇವೆ. ಮುಂದೆ ಇರುವಂಥದ್ದು ಅವಿಮುಕ್ತ ದತ್ತ ಪಾದಕೆಗಳು, ಆ ಹೂವು ಇದೆಯಲ್ಲ ಅದು. ಇದು 2500 ವರ್ಷಗಳ ಹಿಂದೆ ನಡೆದರೆ, ಇನ್ನು ನಮಗೆ 1000 ವರ್ಷಗಳ ಹಿಂದೆ ಆ ಶಂಕರಾಚಾರ್ಯರು ಇದು ತಿರುಮಲ ಮಾರ್ಗ ಇದೆ, ತಿರುಮಲಕ್ಕೆ ಹೋಗೋ ದಾರಿ ಇದೆ. ಸೊ ಶೃಂಗೇರಿಯಿಂದ ತಿರುಮಲಕ್ಕೆ ಹೋಗಬೇಕಾದ್ರೆ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಮ ಮಾಡ್ತಾರೆ. ಆಗ ಈ ಒಂದು ಲಿಂಗಕ್ಕೆ, ಪಾದಕೆಗೆ, ಆತ್ಮಲಿಂಗಕ್ಕೆ ಪೂಜೆ ಮಾಡಿ, ಲಿಂಗ ರೂಪದಲ್ಲಿ ದತ್ತಾತ್ರೇಯರಿದ್ದಾರೆ, ಶ್ರೀಚಕ್ರ ರೂಪದಲ್ಲಿ ಅಮ್ಮ ಅವರ ಅನಗಾದೇವಿ ಇರಬೇಕು ಅಂತೇಳಿ ಇಲ್ಲಿ ಅದು ಶ್ರೀಚಕ್ರವನ್ನು ಬರೆದು ಆ ಶ್ರೀಚಕ್ರದ ಮಧ್ಯಭಾಗದಲ್ಲಿ ಅನಗಾದೇವಿಯನ್ನು ಮೋಕ್ಷಲಕ್ಷ್ಮಿ ರೂಪಿಣಿಯಾಗಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಶ್ರೀಚಕ್ರ ಸಮೇತ ಅನಗಾದೇವಿ ಸಮೇತ ಮೋಕ್ಷಲಕ್ಷ್ಮಿ ಸಮೇತ ಆದಿರುವ ದತ್ತಾತ್ರೇಯರ ನಿತ್ಯ ಪೂಜೆ. ಆಗಿಂದ ಈಗಿನವರೆಗೆ ಇಲ್ಲೊಂದು ಗುರುಪರಂಪರೆ ನಿತ್ಯ ಸೇವೆಗಾಗಿ ನೇಮಕ ಮಾಡ್ತಾರೆ. ಆ ಗುರುಪರಂಪರೆಯಲ್ಲಿ ಇದುವರೆಗೂ 18 ಗುರುಗಳಾಗಿದ್ದಾರೆ. ಆ 18 ಗುರುಗಳ ಹೆಸರು, ಅವರು ಬರೆದಿರೋ ಪುಸ್ತಕಗಳು, ಗ್ರಂಥಗಳು, ಕಾಲಮಾನ ಎಲ್ಲ ಇದೆ. ಇವರು 16ನೇ ಅವರು ರಾಮಾನಂದ ಸ್ವಾಮಿಗಳು ಅಂತ 97ರಲ್ಲಿ ಜೀವ ಸಮಾಧಿ. 17 ಇಲ್ಲೇ ಅಲ್ಲೇ ಇರುತ್ತೆ. 17ನೇವರು ಸಹಜವಾಗಿ ಸಮಾಧಿ ಆಗಿದ್ದಾರೆ. 18ನೇವರು ಅಮ್ಮ ಅವ್ರು ಕೂತಿದಾರಲ್ಲ, ಮಾತಾ ಮುಕ್ತಾಂಬಿಕಾ ದೇವಿ ಅಂತ ಅವ್ರು ಇರ್ತಾರೆ. ಈಗ
ಪ್ರತಿ ಹುಣ್ಣಿಮೆಗೆ ಇಲ್ಲಿ ವಿಶೇಷ ಪೂಜೆ ಇರುತ್ತೆ. ಹುಣ್ಣಿಮೆ ದಿನ ಮಧ್ಯಾಹ್ನ 12ರಿಂದ 1 ಗಂಟೆ ಮಹಾಪೂಜೆ ಇರುತ್ತೆ, ತುಂಬ ರಶ್ ಇರುತ್ತೆ. ಇನ್ನು ಪ್ರತಿದಿನ ಇಲ್ಲಿ ದರ್ಶನ ಇರುತ್ತೆ, ಬ್ರೇಕ್ ಇರಲ್ಲ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದರ್ಶನ ಆಗ್ತಾ ಇರುತ್ತೆ. ಅಲ್ಲಿ ಕಂಪ್ಲೀಟ್ ಆದಮೇಲೂ ಅಷ್ಟೇ ನಿತ್ಯ ಅನ್ನದಾನ ಇರುತ್ತೆ. ಹುಣ್ಣಿಮೆ ದಿನ ಬಂದವರು ಪ್ರತಿಯೊಬ್ಬರಿಗೂ ಅನ್ನದಾನ ಇರುತ್ತೆ. ಇದು ಇಲ್ಲಿನ ಚರಿತ್ರೆ. ಇದು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಹಿಂಗೆ ಒಬ್ಬೊಬ್ಬರೇ ಒಂದು ಹಿಂದೆ ಹೋಗಿ ಈಸಿ ಆಗುತ್ತೆ. ಇನ್ನೊಂದು 2 ತಿಂಗಳು ಅಲ್ಲಿ ಗ್ರಾನೈಟ್ ಕೆಲಸ ಮುಗಿಸಿದೆ, ಮತ್ತೆ ಅಲ್ಲೇ ಹೋಗಿ ರೀಸೆಂಟಾಗಿ ಗುರು ಸಪ್ತಾಹ ಮಾಡಿದ್ವಿ. ನಾನು ಗುರು ಪರಂಪರಾ ಧ್ಯಾನ, ದತ್ತಾತ್ರೇಯ ಧ್ಯಾನ, ವೇಟಿಂಗ್ ಮಾಡ್ತಿದ್ದೀನಿ, ಯೋಗ ಮಾಡ್ತಿದ್ದೀನಿ. ಅದು ಇವಾಗ ನನಗೆ ಈ ದತ್ತಾತ್ರೇಯ ಅಂದ್ರೆ ಕೂಡ ನನಗೆ ಇಲ್ಲಿ ಕುರುಪುರ ಅರ್ಚಕರು, ಪೀಠಾಪುರ ಅರ್ಚಕರು, ಗಾಣಗಾಪುರದ ಅರ್ಚಕರು, ಗೋಕರ್ಣದ ಅರ್ಚಕರೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಂದರೆ ಅವರೇ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ. ಅವರು ಇದ್ದಾರೆ ಬರ್ತಾರೆ ಗುರುಗಳೇ. ಸ್ವಲ್ಪ ಪಾದ ಇದಾಗೋದ್ರೆ ಅದು ಪಾದ ಅಂದರೆ ಬೆಳಕಿಗೆ ಚೆನ್ನಾಗಿ ಬನ್ನಿ ಕೈ ಇದೆ, ಫೋನ್ ತೂಕ ಇರುತ್ತೆ, ಕಟ್ಟೆ ಇಟ್ಕೋಬೇಕು. ಶಂಕುಚಕ್ರಗಳು, ವಿಷ್ಣು ಮುದ್ರೆಗಳು, ತ್ರಿಶೂಲ, ಶಿವಲಿಂಗ, ನವಮೃಗ, ಶಿವಮುದ್ರೆಗಳು, ಕಳಸ, ಕಮಂಡಲ, ಬ್ರಹ್ಮ ಮುದ್ರೆಗಳು, ಸೂರ್ಯ, ಚಂದ್ರ, ಛತ್ರ, ಚಾಮರ, ಪಾಶ, ಅಂಕುಶ, ತ್ರಿಕೋನದಿಂದ ಅಷ್ಟಕೋನದವರೆಗೆ ಇರುತ್ತೆ. ಇನ್ನು ದತ್ತಾತ್ರೇಯರು ಸ್ವಯಂ ಪ್ರತಿಭಾವಂತ ಅವರ ಪಾದಮುದ್ರೆಗಳು ಕಣ್ಗೊತ್ಕೊಂಡು ತಲೆ ಮೇಲೆ. దత్తాత్రేయుడే తన స్వహస్తాలతో నందమహారాజుకు బంగారు పాదుకలను బహుకరించాడనమాట. తను వేడుకున్నాడు, నిన్ను నేను పూజించాలి ఎలా ఆయన అంటే ఆ యొక్క పాదుకలు ఇచ్చాడంట. ఆయన అంతా కూడా కన్నడలో చెప్పాడు, అర్థమవుతుంది. లేదు అంటే నేను మళ్ళీ తెలుగులో చెప్పడానికి ప్రయత్నిస్తాను. దత్తాత్రేయుడే స్వయంగా తన స్వహస్తాలతో ఇచ్చినటువంటి పాదుకలను మీ తలపైన పెట్టుకోండి అన్నప్పుడు మా యొక్క మనసు ఎంతో ఆనందభరితమైనది. చాలా సంతోషంగా ఉంది. ఆ యొక్క పాదుకలను మా తలపైన పెట్టుకున్నామా అనే అదృష్టం మాకు కలిగింది. ఆ పాదుకలపైన ఉండే గుర్తుల గురించి ఆయన చెప్పారు కదా, మీరు మళ్ళీ వినవచ్చు వీడియోలో. గుడి పునర్నిర్మాణం అయిన తర్వాత ఈ యొక్క విగ్రహాలన్నీ కూడా అందులో ప్రతిష్ఠింపబడతాయి. తర్వాత ఇంకా దత్తాత్రేయుని విగ్రహము, తర్వాత నృసింహ సరస్వతి విగ్రహము అన్నీ కూడా ఉన్నాయి. అవన్నీ కూడా అక్కడ ప్రతిష్ఠిస్తారు. అవి అన్నీ జరగడానికి ఒక 2-3 నెలలు పట్టొచ్చు సమయం అని చెప్పారు. గుడి ముందే పెద్ద మారేడు వృక్షము, తర్వాత మేడి వృక్షము, మేడిపండు, ఔదంబర వృక్షం అంటారు. చాలా పురాతనమైన వృక్షాలు ఉన్నాయి అక్కడ. బెంగళూరులో ಹೊಸಕೋಟೆ అనే ప్రాంతంలో ఈ ఆలయం ఉంది. వీడియో పూర్తిగా చూసినందుకు ధన్యవాదాలు. వీడియో నచ్చితే లైక్ చేయండి, సబ్స్క్రైబ్ చేసుకోండి కొత్తగా చూసేవాళ్ళు. తర్వాత ఈ వీడియోను ఇతరులకు షేర్ చేయండి. ఇది ఎంతో మహిమాన్వితమైన దత్తాత్రేయ టెంపుల్.